ಇನ್ನು ರೇವ್ ಪಾರ್ಟಿ ಮೇಲೆ ದಾಳಿಯಾದಂಥ ವಿಚಾರಕ್ಕೆ ಸಂಬಂಧಿಸಿ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ ನಮ್ಮ ಪೊಲೀಸರು. ಪಾರ್ಟಿಯಲ್ಲಿ ಸಿಂಥೆಟಿಕ್ ಡ್ರಗ್ ಮತ್ತು ಗಾಂಜಾ ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳು ಸಿಕ್ಕಿದ್ದಾವೆ. ಇಲ್ಲಿ ಪಾರ್ಟಿ ಮಾಡಿದ್ದಕ್ಕೆ ಬೇರೆ ರಾಜ್ಯದವರು ಭಾಗಿಯಾಗಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯವನ್ನ ಡ್ರಗ್ ಫ್ರೀ ಮಾಡಬೇಕು ಅನ್ನುವಂಥ ಶಪಥ ನಾವು ಮಾಡಿದ್ದೀವಿ. ಗಾಂಜಾ ಎಲ್ಲೆಲ್ಲಿ ಸಿಗತ್ತಾ ಅಲ್ಲಿ ದಾಳಿ ಮಾಡಿ ವಶಕ್ಕೆ ಪಡೀತೀವಿ. ಹೊರ ರಾಜ್ಯದಿಂದ ಬರೋದನ್ನ ತಡೆಯುವಂಥ ಕೆಲಸವನ್ನ ಕೂಡ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ರೈಡ್ ಮಾಡಿದ್ದಾರೆ ಮತ್ತು ಅಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು ಅಂತ ಹೇಳಿ ಅವರು ಯಾರೆಲ್ಲ ವ್ಯಕ್ತಿಗಳು ಬಂದಿದ್ರು ಅದೆಲ್ಲ ಅವರು ಮಾಹಿತಿ ತಗೊಂಡಿದ್ದಾರೆ. ಕೆಲವು ಡ್ರಗ್ಸ್ಗಳು, ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ಗಳು, ಸಿಂಥೆಟಿಕ್ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಅಂತೇಳಿ ವರದಿ ಮಾಡಿದ್ದಾರೆ. ಅಲ್ಲ, ಬೇರೆಯವರು ಇಲ್ಲಿ ಆರ್ಗನೈಸ್ ಮಾಡಿರೋರು ಬೇರೆಯವರು ಬಂದು ಭಾಗವಹಿಸಿದ್ದಾರೆ ಅಂತ ಹೇಳಿ ಅದನ್ನ ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಖಂಡಿತವಾಗಿ ತಗೊಳ್ತಾರೆ. ನಾವು ಡ್ರಗ್ಸ್ ಅನ್ನ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ಒಂದು ಶಪಥ ಮಾಡಿದ್ದೇವೆ. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಆಫೀಸರ್ಸ್ನು ಕೂಡ ಸೆನ್ಸಿಟೈಸ್ ಮಾಡಿದ್ದೇವೆ. ಬಹಳಷ್ಟು ಕಡೆ ರೈಡ್ ಮಾಡಿ ಡ್ರಗ್ಸ್ನೆಲ್ಲ ಹಿಡಿದಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ಗಳನ್ನೆಲ್ಲ ಹಿಡಿದು ಸುಟ್ಟಾಕಿ ಇದೆಲ್ಲ ಪ್ರಕ್ರಿಯೆ ನಡೀತಾನೆ ಇದೆ. ಆದರೂ ಕೂಡ ಇಂಥದ್ದು ನಡೆಯುತ್ತೆ ಪ್ರಕರಣಗಳು ಅಂತೇಳಿ ಅದಕ್ಕೆ ಗೊತ್ತಾಗಿದ್ದ ತಕ್ಷಣ ರೈಡ್ ಮಾಡಿದ್ದಾರೆ. ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇಂಥದ್ದನ್ನ ನಾವು ಅಲೋ ಮಾಡೋದಿಲ್ಲ. ಗಾಂಜಾ ರಾಜ್ಯಾದ್ಯಂತ ವ್ಯಾಪಕವಾಗಿ ಸಿಗ್ತಾ ಇದೆ ಅನ್ನೋದು ಅಲ್ಲ, ವ್ಯಾಪಕವಾಗಿ ಅಂದ್ರೆ ಎಲ್ಲೆಲ್ಲಿ ಸಿಗುತ್ತೆ ನಮಗೆ ಮಾಹಿತಿಗಳು ಬಂದಾಗ ತಕ್ಷಣ ರೈಡ್ ಮಾಡಿ ಅದನ್ನ ಹಿಡಿತಕ್ಕಂಥದ್ದು ಮತ್ತು ಹೊರ ರಾಜ್ಯದಿಂದ ಬರುವಂತದ್ದನ್ನು ಕೂಡ ತಡಿತಕ್ಕಂಥದ್ದು. ಹಾಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.